ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾದರಿಯಾಗಿ ನಿಮಗೆ ನೀಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು ಸೂಚನೆ ಕೊಟ್ಟಿದ್ದಾರೆ, ವಾಕ್ಯದ ದೋಷ ಯಾವ ಭಾಗದಲ್ಲಿದೆ. ಪ್ರಶ್ನೆ ನೋಡ್ಬೋದು, ಆನೆಯು ಅಂಗಾಂಗಗಳಲ್ಲಿ ಬಹು ವಿಚಿತ್ರವಾದದ್ದು, ಅದರ ಸೊಂಡಿಲು ಅಂತಿದೆ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಯಾವುದು ಇಲ್ಲಿ ದೋಷ ಇದೆ ವಾಕ್ಯ ಅಂತ ನೋಡೋಣ. ಇಲ್ಲಿ ಅದರ ಸೊಂಡಿಲು ಈ ಶಬ್ದ ಕೂಡ ಸ್ಪಷ್ಟವಾಗಿದೆ, ಶುದ್ಧವಾಗಿದೆ. ಬಹಳ ವಿಚಿತ್ರವಾದದ್ದು ಅಂಗಾಂಗಗಳಲ್ಲಿ. ಇಲ್ಲಿ ನೋಡ್ಬೋದು ಆನೆಯು ಅಂತಿದೆ, ಆನೆಯ ಆಗಬೇಕಾಗಿತ್ತದು, ಆದರೆ ಆನೆಯು ಆಗಿದೆ. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಆನೆಯ ಮರವನ್ನು ಬೇರು ಸಹಿತ ಕಿತ್ತು ಹಾಕಬಲ್ಲದು. ಇದು ಕೂಡ ಏನು ಎರಡನೇದು 3, 4 ಈ 3 ಆಪ್ಷನ್ಸ್ಗಳು ಸ್ಪಷ್ಟವಾಗಿ ಶುದ್ಧವಾಗಿವೆ, ಯಾವುದೇ ವಾಕ್ಯದ ದೋಷ ಇರುವುದಿಲ್ಲ. ಆದರೆ ಇದು ಆನೆಯೂ ಆಗಬೇಕಾಗಿತ್ತು, ಆನೆಯೇ ಆಗಿದೆ. ಸೊ ಹೀಗಾಗಿ ಮೊದಲನೇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅವರು ಯಾವಾಗಲೂ ಅಧ್ಯಯನವನ್ನು ನಿರತರಾಗಿರುತ್ತಿದ್ದರು. ಇಲ್ಲಿ ನೋಡ್ಬೋದು ಅವರು ಯಾವಾಗಲೂ ನಿರತರಾಗಿರುತ್ತಿದ್ದರು. ಈ 3 ಪದಗಳು ಸ್ಪಷ್ಟವಾಗಿವೆ, ಶುದ್ಧವಾಗಿವೆ. ಯಾವುದೇ ವಾಕ್ಯದ ಅಥವಾ ವ್ಯಾಕರಣದ ದೋಷ ಯಾವುದೂ ಇರುವುದಿಲ್ಲ. ಆದರೆ ಇಲ್ಲಿ ನೋಡ್ಬೋದು ಅವರು ಯಾವಾಗಲೂ ಅಧ್ಯಯನದಲ್ಲಿ ಆಗಬೇಕಾಗಿತ್ತು. ಸೊ ಅಧ್ಯಯನ ಆಗಿದೆ, ಹಾಗಾಗಿ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಬಂದಿಖಾನೆಯು ಬಹಳ ಶಾಂತವಾಗಿ ಸ್ಥಳವಾಗಿತ್ತು. ಇಲ್ಲಿ ನೋಡ್ಬೋದು ಬಂದಿಖಾನೆಯು ಆಗಿರ್ಬೋದು, ಬಹಳ ಮತ್ತು ಸ್ಥಳವಾಗಿತ್ತು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಶುದ್ಧವಾಗಿವೆ. ಆದರೆ ಇಲ್ಲಿ ನೋಡ್ಬೋದು ಶಾಂತವಾದ ಆಗಬೇಕಾಗಿತ್ತು, ಹಾಗಾಗಿ ಸೊ ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕ್ರಮೇಣ ಅವುಗಳು ಸಂಖ್ಯೆ ಹೆಚ್ಚಾಯಿತು. ಕ್ರಮೇಣ ಅವುಗಳ ಸಂಖ್ಯೆ ಹೆಚ್ಚಾಯಿತು ಆಗಬೇಕಾಗಿತ್ತು, ಹಾಗಾಗಿ ಇದು ಎರಡನೇ ಆನ್ಸರ್ ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ, ಗದ್ಯ ಭಾಗ ಮಾಡಲು ಅನುಕ್ರಮವಾಗಿ ಹೊಂದಿಸಿ. ಇಲ್ಲಿ ಆಪ್ಷನ್ ಊಟ, ವಸತಿ, ಶಿಕ್ಷಣ ಎಲ್ಲ ಒಂದೇ ಕಡೆ. ಅದಕ್ಕೆ ವಸತಿ ಶಾಲೆ ಎನ್ನುವರು. ಶಾಲೆಗಳು ಸಾಕಷ್ಟಿವೆ, ಅವುಗಳಲ್ಲಿ ಒಂದಿಷ್ಟು ವಸತಿ ಶಾಲೆಗಳು. ಇವುಗಳಲ್ಲಿ ಯಾವುದು ಆಪ್ಷನ್ಸ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೋಡ್ಬೋದು ಶಾಲೆಗಳು ಸಾಕಷ್ಟಿವೆ, ನೋಡ್ಬೋದು ಶಾಲೆಗಳು ಸಾಕಷ್ಟಿವೆ, ಸಿ ಆಪ್ಷನ್ ಮೊದಲನೇದಾಗುತ್ತೆ. ನಂತರ ಅವುಗಳಲ್ಲಿ ಒಂದಿಷ್ಟು ವಸತಿ ಶಾಲೆಗಳು ಅಂದರೆ CD. ನೆಕ್ಸ್ಟು ಊಟ, ವಸತಿ, ಶಿಕ್ಷಣ ಎಲ್ಲ ಒಂದೇ ಕಡೆ, ಎ. ಕೊನೆಗೆ ಅದಕ್ಕೆ ವಸತಿ ಶಾಲೆ ಎನ್ನುವರು. ಅಂದರೆ ಫಸ್ಟಿಗೆ ಸಿ ಬರುತ್ತೆ, ಡಿ, CD ಮತ್ತು AB ನೋಡ್ಬೋದು. CD, AB ಇದೆಯಲ್ಲ, ಇದು ಎರಡನೇ ಆಪ್ಷನ್ ಏನಿದೆಯಲ್ಲ, ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯ ನಮಸ್ಕಾರ ಅಂತಹ ವ್ಯಾಯಾಮಗಳಲ್ಲಿ ಒಂದು ತಣ್ಣೀರು ಸ್ನಾನ ಒಳ್ಳೆಯದು. ಓಟವು ಸಹಿತ ಕೂಡಲೇ ಮೈಬಿಸಿ ಮಾಡುವುದು. ವಾತಾವರಣ ಬಹಳ ತಂಪಾಗಿದ್ದಲ್ಲಿ ಮೈಬಿಸಿ ಆಗುವವರೆಗೆ ವ್ಯಾಯಾಮ ಮಾಡಿ. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ತಣ್ಣೀರು ಸ್ನಾನ ಒಳ್ಳೆಯದು, ಇದು ಫಸ್ಟ್ ಆಪ್ಷನ್ ಆಗುತ್ತೆ. ತದನಂತರ ಇಲ್ಲಿ ವಾತಾವರಣ ಬಹಳ ತಂಪಾಗಿದ್ದಲ್ಲಿ ಮೈ ಬಿಸಿಯಾಗುವವರೆಗೆ ವ್ಯಾಯಾಮ ಮಾಡಿ. ಸೊ ಇಲ್ಲಿ BD. ಅದು ಆದಮೇಲೆ ಕೊನೆಯದಾಗಿ ನೋಡ್ತಾ ಹೋಗಿ ಇಲ್ಲಿ ಸೂರ್ಯ ನಮಸ್ಕಾರ ಅಂತಹ ವ್ಯಾಯಾಮಗಳಲ್ಲಿ ಒಂದು, ಅದ್ರ ಜೊತೆಗೆ ಇಲ್ಲಿ ಓಟವು ಸಹಿತ ಕೂಡಲೇ ಮೈ ಬಿಸಿ ಮಾಡುತ್ತದೆ. ಹಾಗಾಗಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ BDAC. ನೆಕ್ಸ್ಟ್ ಪ್ರಶ್ನೆ, ಅದು ಬಹಳ ಆಳದವರೆಗೆ ಹೋಗೋದು. ಬೇಸಿಗೆಯಲ್ಲಿ ಹೊಲ ಉಳಬೇಕು, ಇದರಿಂದ ಆಳದಲ್ಲಿರುವ ಎರೆಹುಳುಗಳು ಸಾಯುವವು. ಬಲರಾಮ ನೇಗಿಲು ಉಳಲು ಒಳ್ಳೆಯದು. ಹಾಗಾದರೆ ಇಲ್ಲಿ ನೋಡಿ ಮೊದಲನೇದಾಗಿ ಬೇಸಿಗೆಯಲ್ಲಿ ಹೊಲ ಉಳಬೇಕು, ಇದು ಫಸ್ಟ್ ಆಪ್ಷನ್ ಆಗುತ್ತೆ. ಇದು ಆದಮೇಲೆ ನೋಡ್ಬೋದು ಇಲ್ಲಿ ಬಲರಾಮ ನೇಗಿಲು ಉಳಲು ಒಳ್ಳೆಯದು. ಸೊ BD ಅಂತ ಯಾವುದಾದ್ರು ನೋಡ್ತಾ ಹೋದಾಗ ಇಲ್ಲಿದೆ. ನೆಕ್ಸ್ಟ್ ಸಿ ಆಪ್ಷನ್ ನೋಡ್ಬೋದು, ಇದರಿಂದ ಆಳದಲ್ಲಿರುವ ಎರೆಹುಳುಗಳು ಸಾಯವು. BDC ಆದಮೇಲೆ ಕೊನೆಗೆ ಅದು ಬಹಳ ಆಳದವರೆಗೆ ಹೋಗೋದು. ಸೊ ಇಲ್ಲಿ BDAC ಇದೆ, ಇಲ್ಲಿ BDCA ಇದೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ. B ಫಸ್ಟ್ ಬರುತ್ತೆ, ಬೇಸಿಗೆಯಲ್ಲಿ ಹೊಲ ಉಳಬೇಕು. D ಸೆಕೆಂಡ್, ಬಲರಾಮ ನೇಗಿಲು ಉಳಲು ಒಳ್ಳೆಯದು. ತದನಂತರ A, ಅದು ಬಹಳ ಆಳದವರೆಗೆ ಹೋಗೋದು. ಕಡೆಗೆ C, ಇದರಿಂದ ಆಳದಲ್ಲಿರುವ ಎರೆಹುಳುಗಳು ಸಾಯವು. ಸೊ ಹಾಗಾಗಿ BDAC ಇದೆಲ್ಲ 4ನೇ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇಲ್ಲಿ, ಎ. ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆ. ಅವನು ಚಂದ್ರಗುಪ್ತನ ಮೊಮ್ಮಗ. ಆ ಯುದ್ಧದ ದೃಶ್ಯ ಅವನನ್ನು ಬೌದ್ಧ ಧರ್ಮದತ್ತ ವಾಲಿಸಿತು. ಕಳಿಂಗ ಯುದ್ಧ ಅವನ ಕೊನೆಯ ಯುದ್ಧ. ಈಗ ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆ, ಇದು ಫಸ್ಟ್ ಆಗುತ್ತೆ.
ಅವನು ಚಂದ್ರಗುಪ್ತನ ಮೊಮ್ಮಗ. ಸೊ ಎ ಬಿ ಆಯಿತು. ಅದು ಆದಮೇಲೆ ಇಲ್ಲಿ ಈ ಯುದ್ಧ ಅಂದಾರಲ್ಲ, ಹಾಗಾಗಿ ಡಿ ತೊಗೊಳ್ಳೋಣ. ಕಳಿಂಗ ಯುದ್ಧವನ ಕೊನೆಯ ಯುದ್ಧ. ನೆಕ್ಸ್ಟ್ ಆಪ್ಷನ್, ಆ ಯುದ್ಧದ ದೃಶ್ಯ ಅವನನ್ನು ಬೌದ್ಧ ಧರ್ಮದತ್ತ ವಾಲಿಸಿತು. ಸೊ ಎ ಬಿ ಡಿ ಸಿ, ಎ ಬಿ ಡಿ ಸಿ. ಸೊ ಇದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಹೇಳುವುದು ಕಷ್ಟ. ಅವನು ಭೀಮ, ನೀನು ಹೇಳಲು ಪ್ರಯತ್ನಿಸು. ಇವನು ಹನುಮ. ಫಸ್ಟಿಗೆ ಬಿ, ಅವನು ಹನುಮ. ಆಮೇಲೆ ಅವನು ಭೀಮ, ಇವನು ಹನುಮ. ಬಿ ಆದಮೇಲೆ ಡಿ ಆದಮೇಲೆ ನೆಕ್ಸ್ಟು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರೆಂಬುದನ್ನು ಹೇಳುವುದು ಕಷ್ಟ. ಸೊ ಎ ಬಿ ಡಿ ಎ ಸಿ, ಬಿ ಡಿ ಎ ಸಿ ಇದೆಯಲ್ಲ, ಲಾಸ್ಟ್ ಆಪ್ಷನ್ ಇದೆ ನೋಡಿ, ಇದು ಆನ್ಸರ್ ಆಗುತ್ತದೆ. ಇನ್ನು ಕಡೆಯದಾಗಿ ನೋಡ್ಬೋದು, ಸೂಚನೆ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ವಾಕ್ಯ ಪೂರ್ಣ ಮಾಡಿ. ನಾನು ಊಟಕ್ಕೆ ಕುಳಿತಿದ್ದೆ, ಆಗ ನಾಯಿ ಬಾಗಿಲಲ್ಲಿ ಬರುವುದಿದೆ. ನಾಯಿ ಒಳಗೆ ಬಂದಿತ್ತು. ನಾಯಿ ಒಳಗೆ ಬರುವುದು. ನಾಯಿ ಬಾಗಿಲಲ್ಲಿ ಬರುವುದಿತ್ತು. ಸೊ ಇಲ್ಲಿ ಊಟಕ್ಕೆ ಕುಳಿತಿದ್ದಾಗ ಇಲ್ಲಿ ನಾಯಿ ಒಳಗೆ ಬಂದಿತ್ತು. ಸೊ ಎರಡನೇ ಆಪ್ಷನ್ ಆಗುತ್ತೆ. ನಾನು ಮನೆಗೆ ಬಂದಾಗ ನಮ್ಮ ನಾಯಿ ಬೊಗಳಿತು, ಬೊಗಳಿದಳು, ಬೊಗಳಿದನು, ಬೊಗಳಿತು. ನೆಕ್ಸ್ಟ್ ಪ್ರಶ್ನೆ, ಕೆಲವೊಂದು ಪಾಲಕರಿಗೆ ವಸತಿ ಶಾಲೆಗಳ ಅವಶ್ಯಕತೆ ಇದೆ, ಅವಶ್ಯಕತೆಗಳಿವೆ, ಅವಶ್ಯಕ. ಸೊ ಇಲ್ಲಿದೆ ನೋಡಿ, ಅವಶ್ಯಕತೆ ಇದೆ. ಹೀಗಾಗಿ ತಾವು ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ.